ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಲೇಖಕ ಸಹೋದರರಾದ ಒಂದಗದ್ದೆ ಗಣೇಶ್ ಮತ್ತು ಚಂದ್ರಮೌಳಿ ಬರೆದ ಪುಸ್ತಕಗಳ ಲೋಕಾರ್ಪಣೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್.ಎಸ್. ಮೋಹನ್ ಮಾತು. ನಾವು ಅರಿತಿರಬೇಕು ಹಿರಿಯರ ಜೀವನ ಸಾಧನೆ. ಪ್ರತಿಯೊಬ್ಬರು ತಮ್ಮ ಕುಟುಂಬಗಳ ಹಿರಿಯರ ಸಾಧನೆ ಮತ್ತು ಅವರ ಜೀವನದ ಕುರಿತು ತಿಳಿದುಕೊಳ್ಳಲೇಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಜೀವನಕ್ಕೂ ಒಂದು ಅರ್ಥ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲೇಖಕ ಡಾಕ್ಟರ್ ಎಚ್.ಎಸ್. ಮೋಹನ್ ಹೇಳಿದರು. ಇಲ್ಲಿನ ಶಂಕರಮಠದಲ್ಲಿ ಏರ್ಪಡಿಸಿದ್ದ ಒಂದಗದ್ದೆ ಗಣೇಶ್ ಬರೆದ ಕಣ್ಮರೆಯಾದ ಕಣ್ಮಣಿಗಳು ಹಾಗೂ ಒಂದಗದ್ದೆ ಚಂದ್ರಮೌಳಿ ಬರೆದ ಆಧ್ಯಾತ್ಮ ಹಾಗೂ ಜೀವನ ಮೌಲ್ಯಗಳು ಪುಸ್ತಕ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಹೊರತುಪಡಿಸಿ ಅಜ್ಜ ಮುತ್ತಜ್ಜನ ಹೆಸರೇ ಗೊತ್ತಿಲ್ಲದವರ ಸಂಖ್ಯೆ ಹೆಚ್ಚುತ್ತಿದೆ. ಇನ್ನು ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಅವರು ನೀಡಿದ ಕೊಡುಗೆ ಹೇಗೂ ತಿಳಿಯುವುದಿಲ್ಲ. ಆದರೆ ಈ ತಿಳಿವಳಿಕೆ ಎಷ್ಟು ಮುಖ್ಯ ಎನ್ನುವುದನ್ನು ಒಂದಗದ್ದೆ ಗಣೇಶ್ ತಮ್ಮ ಕೃತಿಯಲ್ಲಿ ಬಿಂಬಿಸಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಮಾಜದಲ್ಲಿರುವ ಸಾಧಕರ ಕುರಿತು ಕೃತಿ ರಚಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಿದ್ದಾರೆ. ಇದು ಇಂದಿನ ಅಗತ್ಯ ಎಂದು ಅವರು ಹೇಳಿದರು. ಜೊತೆಗೆ ವಿ ಚಂದ್ರಮೌಳಿ ಅವರು ಆಧ್ಯಾತ್ಮದ ಮೂಲಕ ಸಂತೃಪ್ತ ಬದುಕು ನಡೆಸಲು ಸಾಧ್ಯವಿದೆ ಎನ್ನುವುದನ್ನು ತಮ್ಮ ಕೃತಿಯಲ್ಲಿ ತಿಳಿಸಿದ್ದಾರೆ ಎಂದು ಹೇಳಿದರು. ಕನ್ನಡ ಪೂಜಾರಿ ಖ್ಯಾತಿಯ ಹಿರೇಮಗಳೂರು ಕಣ್ಣನ್ ಮಾತನಾಡಿದರು. ಶಂಕರಮಠದ ಅಶ್ವಿನಿ ಕುಮಾರ್ ಅಧ್ಯಕ್ಷತೆ ವಹಿಸಿ ಕೃತಿ ಕುರಿತು ಪ್ರೊಫೆಸರ್ ಕೆ.ಆರ್. ಕೃಷ್ಣಯ್ಯ, ಸದಾನಂದ ಶರ್ಮಾ ಅಭಿಪ್ರಾಯಿಸಿದರು. ಟಿವಿ ಪಾಂಡುರಂಗ, ಎಂಟಿ ಗುಂಡಪ್ಪ, ಮಾಸಾ ನಂಜುಂಡಸ್ವಾಮಿ, ಲೇಖಕರಾದ ಒಂದಗದ್ದೆ ಗಣೇಶ್ ಮತ್ತು ವಿ ಚಂದ್ರಮೌಳಿ ಈ ಸಂದರ್ಭ ಹಾಜರಿದ್ದರು. ಕಣ್ಮರೆಯಾದ ಕಣ್ಮಣಿಗಳು ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ನಾನು ಗಣೇಶ್ ಅವರು ನನ್ನ ಹತ್ರ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಹೇಳಿದೆ, ನಮಗಿಂತ ಹೆಚ್ಚು ಸಾಧನೆ ಮಾಡಿದ ಅಥವಾ ಹೆಚ್ಚು ಬರದ ಸಾಹಿತಿಗಳು ಈ ಊರಿನಲ್ಲೇ ಇದ್ದಾರೆ, ಯಾಕೆ ಅವರ ಹತ್ರ ನೀವು ಮಾಡಿಸ್ತೀನಿ, ನನ್ನ ಹತ್ರ ಮಾಡಿಸ್ತಾ ಇದ್ದೇನೆ, ನಿಮ್ಮ ಹತ್ರ ಮಾಡಿಸ್ಲಿಕ್ಕೆ ಒಂದು ಉದ್ದೇಶ ಇದೆ. ಏನು, ಈ ಪುಸ್ತಕದಲ್ಲಿ ಆರಂಭದಲ್ಲೇ ಎಸ್.ಆರ್. ಕುವೆಂಪು ನಂತರ ಚಿಪ್ಲಿ ಗೋಪಾಲಕೃಷ್ಣರು ಮತ್ತು ಬಸವಾಡೆ ಸೀತಾರಾಮರಾಯ ಬಗ್ಗೆ ಬಂದಿದ್ದಾರೆ. ಅವ್ರ ಬಗ್ಗೆ ಅವರಿಬ್ಬರ ಬಗ್ಗೆ ತುಂಬಾ ಗೌರವ, ಆದರ ಮತ್ತು ಭಕ್ತಿ ಗಣೇಶ್ ನನ್ನ ಮನದಿಂದ ಬಂದಿದೆ. ಅವರಿಬ್ಬರು ನನಗೆ ಬಂಧುಗಳು. ಸೀತಾರಾಮರಾಯ ನಮ್ಮ ತಂದೆ, ಗೋಪಾಲಕೃಷ್ಣ ನಮ್ಮ ಮಾವ. ಹಾಗಾಗಿ ನಿಮ್ಮನ್ನೇ ನಾನು ಆರಿಸಿದ್ದೇನೆ. ಆಗ್ಲಿಯಪ್ಪ, ನಿಮ್ಮ ಸರಳತೆಗೆ ಮೆಚ್ಚಬೇಕು ಅಂತ ಹೇಳಿ ನಾನು ಒಪ್ಪಿಕೊಂಡಿದ್ದೆ. ಈಗ ಕೃಷ್ಣಯ್ಯನವರು ಈ ಪುಸ್ತಕ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿ, ಇಂತಹ ಪುಸ್ತಕಗಳ ಅವಶ್ಯಕತೆ ಇದೆಯೇ? ಕೃಷ್ಣಯ್ಯನವರು ಇದು ಪುಸ್ತಕ ಮುನ್ನುಡಿ ಬಂದಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಖಂಡಿತ ಅವುಗಳ ಅಗತ್ಯವಿದೆ. ಎಷ್ಟೇ ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ, ನಮಗೆ ಅಜ್ಜ ಅಜ್ಜಿಯರ ಬಗ್ಗೆ ಎಷ್ಟು ತಿಳಿದಿದೆ, ನಮ್ಮ ಕುಟುಂಬದಲ್ಲಿ ಗತಿಸಿದ ಹಿರಿಯರ ಬಗ್ಗೆ ಎಷ್ಟು ಗೊತ್ತಿದೆ ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವ ಕಾಲ ಬಂದಿದೆ. ತುಂಬಾ ಮುಖ್ಯವಾದ ಮಾತು. ಅದರಲ್ಲಿ ಇಂದಿನ ಪೀಳಿಗೆಯವರಂತೂ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ತಂದೆ ತಾಯಿಯರ ಶ್ರಾದ್ದ ಮಾಡುವಾಗ ತಂದೆ, ಅಜ್ಜ, ಮುತ್ತಜ್ಜ ಹಾಗೂ ತಾಯಿ, ಅಜ್ಜಿ, ಮುತ್ತಜ್ಜಿ ಎಂದು 3 ತಲೆಮಾರುಗಳ ಹೆಸರುಗಳನ್ನು ಹೇಳಲೇಬೇಕು. ಎಷ್ಟೋ ಜನರಿಗೆ ಆ ಹೆಸರುಗಳು ಗೊತ್ತಿರುವುದಿಲ್ಲ. ಇನ್ನು ಮುತ್ತಜ್ಜ ಮುತ್ತಜ್ಜಿಯರ ಹೆಸರು ಗೊತ್ತಿಲ್ಲದವರ ಸಂಖ್ಯೆ ದೊಡ್ಡದಿದೆ ಎಂಬುದು ವಿಚಿತ್ರವಾದ ಸತ್ಯ ಸಂಗತಿ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಆ ಮಾತನ್ನು ನಾನು ಹೋಗ್ತೇನೆ. ಯಾವುದೇ ವ್ಯಕ್ತಿಯ ಕುರಿತು ಅವರೇ ಮುಂದುವರೆದು ಹೇಳ್ತಾರೆ ಕೃಷ್ಣಯ್ಯನವರು, ಯಾವುದೇ ವ್ಯಕ್ತಿಯ ಕುರಿತು ಬರೆಯುವಾಗ ವ್ಯಕ್ತಿಗಳ ಚಿತ್ರಣ ನೀಡುವಾಗ ಸಾಮಾನ್ಯವಾಗಿ ಅವರ ಉತ್ತಮ ಸಾಧನೆಗಳನ್ನ ಮಂಡಿಸುವ, ಅವರನ್ನು ಹೊಗಳುವ ಪರಿಪಾಠ ಇದೆ. ಗುಣಗಳನ್ನು ಹೇಳುತ್ತೇವೆ ಹೊರತು ಅವರ ದೋಷಗಳನ್ನು ಹೇಳಲು ಹೋಗುವುದಿಲ್ಲ. ಹಾಗಿದ್ದಾಕ್ಷಣ ಅವರ ದೋಷಗಳೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡಿಸೆಂಬರ್ 30ರಿಂದ ಜನವರಿ 5ರವರೆಗೆ ಸಾಗರದ ನಾಟ್ಯತರಂಗ ಸಂಸ್ಥೆ ವತಿಯಿಂದ ನಡೆಯುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ, ಅದರ ಮುನ್ನೋಟದ ಝಲಕ್ ಇಲ್ಲಿದೆ. ತಿಲ್ಲ
ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್